ಸರ್ ನೋಡಿ, ಡೋರ್ ತೆಗಿಯೋ. ನಿಲ್ಸಿ. ದಯವಿಟ್ಟು ನಿಲ್ಸಿ. ಅಯ್ಯೋ, ಏನ್ರಿ ಏನ್ರಿ? ಏನ್ರಿ ಏನ್ರಿ? ಕಾಪಾಡ್ಕೊಂಡಿರಿ, ನಿಮ್ಮನ್ನ ಸಾವಿಂದ ಉಳಿಸ್ಕೊಂಡಿರಿ. ನಂಬಕ್ಕಾಗ್ತಿಲ್ಲ ನಿತ್ಯ, ಸಾವಿನ ಬಾಗ್ಲ ತನಕ ಹೋಗಿದ್ ನನ್ನ ತಿರ್ಗಾ ಹೇಗ್ ಕರ್ಕೊಂಡ್ ಬಂದೆ? ನಿಮ್ಗೆ ಮಾತು ಕೊಟ್ಟಿದ್ನಲ್ವರಿ, ನಿಮ್ಗೋಸ್ಕರ ಆ ಯಮನ್ ಜೊತೆ ಬೇಕಾದ್ರೂ ಹೋರಾಡ್ತೀನಿ ಅಂತ. ಒಂದ್ ವೇಳೆ ಸಾವೇನಾದ್ರೂ ಬಂದ್ರೆ ಆ ಮೃತ್ಯು ಮುಂದೆ ನಿಮಗಿಂತ ಮೊದಲು ನಾನಿರ್ತೀನಿ ಅಂತ. ನನ್ನ ದಾಟ್ಕೊಂಡೆ ಏನಾದ್ರೂ ನಿಮ್ ಹತ್ರ ಬರ್ಬೇಕು ಅಂತ ಮಾತುಳಿಸ್ಕೊಂಡೆ. ಶಿಕ್ಷೆ ಆಗತ್ತೆ ಅಂತ ಹೊರಗಡೆ ಮಾತಾಡ್ತಿದ್ದಾರೆ. ಎಷ್ಟು ವರ್ಷ ಶಿಕ್ಷೆ ಆಗಬಹುದು? ನಿರ್ಭಯ ಲಾ ಪ್ರಕಾರ
ಈ ಅಪರಾಧಿಗೆ ಮರಣ ಶಿಕ್ಷೆ ವಿಧಿಸ್ತಿದ್ದೀನಿ. ನಾನು ನಿನ್ನಮ್ಮನ ಋಣದಲ್ಲಿದ್ದೀನಿ. ಜಯಗಂಗಾ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ, ಅವ್ರ ಬಗ್ಗೆ ನಾನ್ ನೋಡ್ಕೋತೀನಿ. ನಾಣೆ ಮೇಡಮ್, ನಿಮ್ಮಮ್ಮನೇ ಮಲ್ಲಿಕಾನ ಈ ಸಿಟಿಯಲ್ಲಿ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಬಚ್ಚಿಟ್ಟಿದ್ದಾರೆ. ಆ ಶರತ್ ಏನಾದ್ರೂ ಹೇಳಿದ್ನಾ? ಕೆಲ್ಸದವಳ ಹಾಗೆ ನೋಡ್ಬೇಕಾ ತುಳಸಿನ? ಮಾಮ್ ಗೆಸ್ಟ್ ಹಾಗೆ ನೋಡ್ತಾಳೆ. ಯಾಕೆ? ಗಂಗಾ ಮೇಲೆ ಅಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾಳೆ. ಯಾಕೆ? ಜೈನ್ನ ಯಾಕೆ ಅರೆಸ್ಟ್ ಮಾಡಿಸಿದ್ಲು? ಜೈಗೆ ಗಲ್ ಶಿಕ್ಷೆ ಆದ್ರೂ ಕಾಪಾಡ್ದೆ ಜೈನ ಯಾಕೆ ಕೊಲ್ಬೇಕು ಅಂದ್ಕೊಂಡ್ಲು? ಅಷ್ಟಕ್ಕೂ ಮಾಮ್ ಮೋಟಿವ್ ಏನು ತಿಳ್ಕೋಬೇಕು. ಬಟ್ ಹೇಗೆ? ಎಸ್, ಏನಾಯ್ತು ಸ್ವಾಮಿ? ಒಂದು ನೀವು ಸುಮ್ಮನೆ ಇರ್ತೀರಾ? ಆ ತಪ್ಪೇನು ಅಂತ ಹೇಳಿ ಸ್ವಾಮಿ. ಇಬ್ರು ಜಾತಕನು ಸರಿಯಾಗಿ ನೋಡಿ ಒಳ್ಳೆ ಮುಹೂರ್ತದಲ್ಲೇ ನಡೆಸಿರೋ ಮದುವೆ ಸ್ವಾಮಿ. ಅಂದಾಗ ತಪ್ಪೇಗಾಗತ್ತೆ? ಆ ತಪ್ಪೇನೋ ನಿಮ್ ಸೊಸೆಗೆ ಗೊತ್ತು. ನನ್ನ ನಿತ್ಯ ಯಾವ ತಪ್ಪು ಮಾಡಲ್ಲ, ಅವಳು ಯಾವ ತಪ್ಪು ಮಾಡಿಲ್ಲ. ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ. ಕಾಣ್ದೇ ಇರೋ ನಿಜದ ಹಿಂದೆ ಕಾಣ್ದೇ ಇರೋ ಕಾರಣ ಇರುತ್ತೆ. ನೀವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಸ್ವಾಮಿ. ಕೆಲವು ತಲೆಮಾರಿಂದ ನಿಮ್ಮ ವಂಶದಲ್ಲಿರೋ ವಿಧಿವಿಧಾನಕ್ಕೆ ಈ ತಲೆಮಾರಲ್ಲಿ ವಿರಾಮ ಕೊಡಬೇಕು ಅಂತ ಪ್ರಯತ್ನ ನಡೀತಿದೆ. ಅಪಾಯ ತಪ್ಪಿಸ್ಕೊಳ್ಳೋದಿಕ್ಕೆ ದಾರಿ ಹುಡುಕ್ತಿದ್ದೀರಿ. ಅಮ್ಮ ಅವರಿಗೆ ನೈವೇದ್ಯ ಕೊಡೋದನ್ನ ನಿಲ್ಲಿಸಿದ್ದೀರಿ. ಅದಕ್ಕೆ ಈ ಅನರ್ಥ ಎಲ್ಲ ನಡೀತಿದೆ. ಇವಳು ಹೀಗ್ ನಿಜ ಹೇಳೋದಿಲ್ವೋ? ಹೌದೌದು, ಕಬ್ಬೆ ಬೆಲ್ಲ ಕೊಡು ಅಂದ್ರೆ ಕೊಡತ್ತಾ? ಮಿಷಿನ್ ನಲ್ಲಿ ತಿರುಗಿಸಿದ್ರೆ ಕೊಡತ್ತೆ. ನಾನು ಅವಳಲ್ಲಿ ಶತ್ರುನ ನೋಡಿಲ್ಲ. ಅವಳು ನನಗೆ ಹೇಳ್ದೇ ಇರೋ ಅವಳ ಶತ್ರುನ ಯಾರು ಅಂತ ನಾನು ಕೇಳ್ತಿದ್ದೀನಿ. ದಯವಿಟ್ಟು ನಮ್ಮಿಬ್ರು ಮಧ್ಯೆ ಬರಬೇಡಿ. ನಿತ್ಯ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ, ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರೆ, ನನ್ನನ್ನು ನೀನು ನಿನ್ನವನು ಅಂತ ನಂಬಿದ್ರೆ
ನಿನಗೋಸ್ಕರ ನಾನು ಜೀವ ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ರೆ ನನ್ನ ಜೊತೆ ನೀನು 7 ಹೆಜ್ಜೆ ನಡೆದು ಯಾವತ್ತೂ ಜೊತೆ ಇರ್ತೀನಿ ಅಂತ ನಂಬಿದ್ರೆ ನನ್ನ ಮೇಲೆ ಆಣೆ ಮಾಡಿ ನಿಜ ಹೇಳು. ನಿನಗಾಗಿರೋ ಸಮಸ್ಯೆ ಏನು ಹೇಳು. ನಾನು ನಿತ್ಯ ಅಲ್ಲ ಗಂಗಾ ಅಂತ ಹೇಳಿದ್ರೆ ಇವರು ಏನಾಗ್ತಾರೋ, ಈ ಕುಟುಂಬ ಹೇಗ್ ತಗೊಳ್ತಾರೋ, ಹೇಗ್ ನಿಜ ಹೇಳಿ. ನೆನ್ನೆ ಅಷ್ಟೇ ಸಾವಿನ ತನಕ ಹೋಗ್ ಬಂದಿದ್ಯಾ, ಮತ್ತೆ ಯಾಕೋ ನಿನ್ ಮೇಲೆ ಹಣೆ ಮಾಡಿಸ್ಕೋತ್ಯಾ? ಇದು ನನಗೂ ನಿತ್ಯನ್ಗೂ ಸಂಬಂಧಪಟ್ಟಿರೋ ವಿಷಯ ಅತ್ತೆ. ಹೇಳು ನಿತ್ಯ, ನನ್ ಮೇಲೆ, ನನ್ನ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳು. ನಾನು ಕೇಳ್ತಿರೋದು ಸಮಜಾಯಿಷಿ ಅಲ್ಲ, ನಮ್ಮ ಕುಟುಂಬಕ್ಕೆ ನಾವಿಬ್ರು ಸೇರಿ ಕೊಡ್ಬೇಕಾಗಿರೋ ಉತ್ತರ. ಹೇಳು ನಿತ್ಯ. ನಾನು ಸೊ ವಾಟ್ ಜಾಯ್, ನೀನ್ 3 ಗಂಟೆ ಹಾಕಿ 7 ಹೆಜ್ಜೆ ನಡೆದಿರೋ ಮಾತ್ರಕ್ಕೆ ನಾನ್ 9 ತಿಂಗಳು ಹೊತ್ತು 20 ವರ್ಷ ಕೊಟ್ಟಿರೋ ಪ್ರೀತಿ ಇಲ್ಲದೆ ಹೋಗತ್ತಾ? ನಾನ್ ನನ್ ಮಗಳನ್ನ ಈ ಮನೆ ಸೊಸೆ ಮಾಡಿದ್ದು ಅವಳಿಲ್ಲಿ ಸಂತೋಷವಾಗಿರ್ತಾಳೆ ಅಂತ. ಅದನ್ ಬಿಟ್ಟು ನಿಮ್ ಪ್ರತಿ ಸಮಸ್ಯೆಗೆ ಅವಳೇ ಕಾರಣ ಅನ್ನೋ ಹಾಗೆ ಅವಳನ್ನ ಕಾರ್ನರ್ ಮಾಡಿ ಟಾರ್ಚರ್ ಮಾಡ್ತೀರಿ ಅಂತಲ್ಲ. ಇಲ್ಲಿ ನಿತ್ಯನ ಯಾರು ಟಾರ್ಚರ್ ಮಾಡ್ತಿಲ್ಲ ಆಂಟಿ. ನಿನ್ ಅಜ್ಜಿ, ಅತ್ತೆ, ಮಾವ, ನೀವೆಲ್ಲ ಏನಂದ್ರಿ ಅಂತ ನಾನ್ ಕೇಳಿಸ್ಕೊಂಡೆ. ಈ ಮನೆಗೆ ನನ್ ನಿತ್ಯ ಎಷ್ಟು ಸೇವೆ ಮಾಡಿದಾಳೆ, ನಿತ್ಯದಿಂದ ಈ ಮನೆಗಾಗಿರೋ ಹೆಲ್ಪ್ ಏನು ಅಂತ ನಿಮಗೆಲ್ಲ ಗೊತ್ತು. ಆದ್ರೂ ಕೂಡ ಬಂದಿದ್ದಕ್ಕೆ ಹೋಗಿದ್ದಕ್ಕೆ ನನ್ ನಿತ್ಯಾನೇ ಅಂತೀರಿ, ಅವಳದೇ ತಪ್ಪು ಅಂತೀರಿ, ಅಪರಾಧಿ ಮಾಡ್ತೀರಿ. ಇಲ್ಲ ಅತ್ಗೆ, ನಿತ್ಯ ನಮ್ಮನೆ ದೀಪ. ಹೌದು, ದೀಪಾನೇ. ಅವಳೂರ್ದು ನಿಮಗ್ ಬೆಳಕು ಕೊಡ್ತಿದ್ದಾಳೆ. ಆ ಕೃತಜ್ಞತೆ ಕೂಡ ಇಲ್ದೆ ಹೇಳ್ಬಾರ್ದಿರೋ ಮಾತು ಹೇಳೋದು, ಶತ್ರು ಹಾಗೆ ನೋಡೋದು. ನಿಮ್ ಹತ್ರ ಮಾತ್ ಕೇಳ್ಬೇಕಾಗಿರೋ ಅವಶ್ಯಕತೆ ನನ್ ನಿತ್ಯಾಗಿಲ್ಲ. ನೀವು ಮಾಡೋ ಆರೋಪ ನಿಜ ಅಲ್ಲ ಅಂತ ಪ್ರೂವ್ ಮಾಡೋ ಅಗತ್ಯ ಅದಕ್ಕಿಂತ ಇಲ್ಲ. ಈ ಚಿತ್ರ ಹಿಂಸೆ ನನ್ ನಿತ್ಯಾಗ್ ಯಾಕೆ ಸಿಗ್ಬೇಕು? ನನ್ ಮಗಳು ಏನು ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ, ಅವಳ ದೊಡ್ಡತನ ಒಳ್ಳೆತನ ನಿಮಗ್ ಅರ್ಥ ಆಗ್ಲಿಲ್ಲ ಅಂದ್ರೆ, ಅವಳ ಮೇಲೆ ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಅವಳು ಇಲ್ಲಿರೋ ಅಗತ್ಯನೇ ಇಲ್ಲ. ಇದ್ದು ಕಷ್ಟ, ಅವಮಾನ, ವ್ಯಂಗ್ಯ, ಚೀಮಾರಿ ಕೇಳ್ಬೇಕಾಗಿರೋ ಕರ್ಮ ಅವಳಿಗಿನ್ನೂ ಬಂದಿಲ್ಲ. ಆತ್ಮಗೌರವ ಇಲ್ದೇ ಇರೋ ಕಡೆ ನನ್ ಮಗಳು ಇರಲ್ಲ, ಬಿಡಲ್ಲ. ಈಗ್ಲೇ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಡಿವೋರ್ಸ್ ಪೇಪರ್ಸ್ ಮೇಲೆ ನಿತ್ಯ ಹತ್ರ ಸೈನ್ ಮಾಡಿಸಿ ಕಳಿಸ್ತೀನಿ. ನಿಮಗ್ ಬೇಕಾಗಿರೋ ಹೊಸ ಸೊಸೆನೆ ತಂದ್ಕೊಳ್ಳಿ. ನನ್ ನಿತ್ಯ ನನ್ ಜೊತೆಗೆ ಸಂತೋಷವಾಗಿರ್ತಾಳೆ. ಬಾ ನಿತ್ಯ. ಮಾಮ್, ಏನ್ರಿ? ನನ್ ಶವ ದಾಟ್ಕೊಂಡು ನೀನು ಜೈ ಹತ್ರ ಹೊರಟು ಹೋಗು. ಮೇಡಮ್, ಹೌದು, ನೀನು ಜೈ ಹತ್ರ ಹೋಗ್ತೀನಿ ಅಂದ್ರೆ ನನಗೆ ಸಾವು ಬಿಟ್ಟು ಬೇರೆ ದಾರಿನೇ ಇಲ್ಲ. ನಿಂಗೆ ಯಾವತ್ತು ಏನಾಗತ್ತೋ ಅಂತ ನಾನು ದಿನ ದಿನ ಸಾಯಕ್ಕಾಗಲ್ಲ. ಆ ನರಕಕ್ಕಿಂತ ಒಂದೇ ಸಲ ಸಾಯೋದೇ ಒಳ್ಳೇದು. ನನ್ಗೇನಾಗತ್ತೆ ಮೇಡಮ್? ಆಗತ್ತೆ. ಇದಕ್ಕೂ ಜಾಸ್ತಿ ಏನು ಕೇಳ್ಬೇಡ. ನಾನ್ ಬೇಕಾ ಜೈ ಬೇಕಾ ಅಂತ ಯೋಚನೆ ಮಾಡು.
ಸಾವನ್ನ ಯಾವ ಮಗಳು ಬಯಸ್ತಾಳೆ? ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ನಿನ್ ವಂಶ ನಿಲ್ಬೇಕು ಅಂತ ನನ್ ಮಗಳ ಪ್ರಾಣ ಹೋಗ್ಬೇಕಾ? ನೀವ್ ಆನಂದವಾಗಿರಕ್ಕೋಸ್ಕರ ನಮ್ ಸಂತೋಷ ತ್ಯಾಗ ಮಾಡ್ಕೋಬೇಕಾ? ಹೇಳಿ. ನೋಡಿ, ನಿಮ್ಗೆ ಜೈ ಎಷ್ಟು ಮುಖ್ಯನೋ ನನಗೆ ನನ್ ಮಗಳು ಅಷ್ಟೇ ಮುಖ್ಯ. ನನ್ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಏನಾದ್ರೂ ಮಾಡ್ತೀನಿ. ನಿತ್ಯನ ಕಾಪಾಡೋದು ನಿಮಗ್ ಮಾತ್ರ ಕರ್ತವ್ಯನ ಆಂಟಿ? ನಿತ್ಯ ನನ್ನ ಹೆಂಡತಿ ಅಲ್ವಾ? ಅವಳ ಮೇಲೆ ನನಗೆ ಜವಾಬ್ದಾರಿ ಇಲ್ವಾ? ಅವಳನ್ನ ನಾನು ಕಾಪಾಡ್ಕೊಳ್ಳಲ್ವಾ? ಆದ್ರೂ ನೀವು ನಮ್ಮನ್ನ ಹೇಗ್ ದೂರ ಮಾಡ್ತೀರಾ ಆಂಟಿ? ನಿತ್ಯನ್ಗೆ ನನ್ನಂದ್ರೆ ಪ್ರಾಣ. ಅದಕ್ಕೆ ಸಾವಿನಂಚಿಗೆ ಹೋಗಿದ್ ನನ್ನ ಕ್ಷೇಮವಾಗಿ ಮನೆ ಕರ್ಕೊಂಡ್ ಬಂದ್ಲು. ನಿತ್ಯ ಅಂದ್ರೆ ನಂಗೆ ಜೀವ ಆಂಟಿ. ಅದಕ್ಕೆ ನಿಮ್ಮನ್ನ ಬಿಟ್ಟಿರ್ತೀನಿ ಅಂತ ಹೇಗ್ ಹೇಳಲಿ? ನನ್ ಪ್ರಾಣ ಹೋದ್ರೂ ಹೇಳಲ್ಲ. ನಿಮ್ಮನ್ನ ದೂರ ಮಾಡ್ಕೊಳ್ಳೋದು ಅಂದ್ರೆ ನನ್ನಿಂದ ನಾನೇ ದೂರ ಆದ ಹಾಗೆ. ನಿಮ್ ಜೊತೆ ಸೇರಿ ಬದುಕ್ತಿರೋ ಜೀವನ ನನಗೆ ಸಾವಿಗೆ ಸಮಾನ. ನಿಮ್ಮನ್ನ ನನ್ನ ಬೇರೆ ಮಾಡೋದು ಸಾವೊಂದೇ. ಸಾವು ಕೂಡ ನಮ್ಮನ್ನು ದೂರ ಮಾಡಲ್ಲ ನಿತ್ಯ. ಸಾವೇನಾದ್ರೂ ಬಂದ್ರೆ ನಮ್ಮಿಬ್ಬರಿಗೂ ಒಟ್ಟಿಗೆ ಬರುತ್ತೆ. ನಾವು ಅಲ್ಲೂ ಕೂಡ ಒಟ್ಟಿಗೆ ಇರ್ತೀವಿ.
ನಿತ್ಯನ್ ಬಗ್ಗೆ ನೀವ್ ಯಾಕೆ ಹೆದರ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ನಮ್ಮನ್ನು ಯಾಕೆ ದೂರ ಮಾಡ್ತಿದ್ದೀರ ಅಂತನೂ ನನಗೆ ಗೊತ್ತಾಗ್ತಿಲ್ಲ. ನಮ್ಮ ಪ್ರೀತಿ ನಿಮ್ಗೆ ಇಷ್ಟ ಆಗ್ತಿಲ್ವೋ, ಇಲ್ಲ ನಮ್ಮ ಮನೆಯವ್ರ ಮೇಲಿನ ಕೋಪನೋ, ಅಥವಾ ಇನ್ನೇನಾದ್ರೂ ಕಾರಣ ಇದೆಯಾ ನನಗೆ ಗೆಸ್ ಮಾಡೋದಕ್ಕಾಗ್ತಿಲ್ಲ ಆಂಟಿ. ನಮ್ಮ ಮನೆಯಿಂದ ನಿತ್ಯನಲ್ಲಿ ಕರ್ಕೊಂಡು ಬರೋವಾಗ ನಿತ್ಯ ಸಂತೋಷವಾಗಿರ್ತಾಳೆ ಅಂದ್ರಿ. ಖಂಡಿತ ಇರಲ್ಲ ಆಂಟಿ. ಒಂದ್ ವೇಳೆ ಇದ್ರು ನನ್ ಜೊತೆ ಇದ್ದಷ್ಟು ಸಂತೋಷವಾಗಿ ನಿಮ್ ಜೊತೆ ಇರಲ್ಲ. ತಾಯಿ ಪ್ರೀತಿಯಿಂದ ನೀವು ಇವಳನ್ನ ಕಟ್ಟಾಕಿದ್ರು ನನಗೋಸ್ಕರ ಇವಳು ಹಾಕೋ ಕಣ್ಣೀರ್ನ ತಡೆಯೋದಕ್ಕಾಗಲ್ಲ. ದಯವಿಟ್ಟು ನಮ್ಮನ್ನ ದೂರ ಮಾಡಬೇಡಿ ಆಂಟಿ. ನಿಮ್ಮನೆ ತನಕ ಬಂದಿದೀವಿ ಅಂತ ನಮ್ಮನ್ನ ಕಡ್ಗಾಣಿಸ್ಬೇಡಿ ರೂಪ ಅವರೇ. ಇನ್ನು ನಮ್ಗೆ ತಾಳ್ಮೆಯಿಂದ ಇರೋಕ್ಕಾಗಲ್ಲ. ನಿಮ್ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ. ನಿಮ್ ಮಗಳನ್ನ ನಿಮ್ಮನೇಲೆ ಉಳಿಸ್ಕೊಳ್ಳಿ. ನಡಿ ಜೈ. ನಿನ್ಗೋಸ್ಕರ ಈಗಾಗ್ಲೇ ಎಷ್ಟೋ ಮೆಟ್ಲು ಇಳಿದಿದೀವಿ ಜೈ. ಇನ್ನು ಇಳಿಯೋಕ್ಕಾಗಲ್ಲ. ನಿನಗ್ ಗೌರವ ಇಲ್ದಿರೋ ಜಾಗದಲ್ಲಿ ನೀನಿರೋ ಅವಶ್ಯಕತೆ ಇಲ್ಲ. ನಡಿ ಜೈ. ಅಜ್ಜಿ, ಬಾರೋ, ಇವಳಂತವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಬಾ. ಏನು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಹೋಗೋಣ. ನಾನ್ ಬರಲ್ಲ ಅಜ್ಜಿ. ನಿತ್ಯನ್ ಬಿಟ್ಟು ನಾನ್ ಬರಲ್ಲ. ಅವ್ರು ಅಷ್ಟೆಲ್ಲ ಅಂದ್ಮೇಲೂ ಯಾವ ಮುಖ ಇಟ್ಕೊಂಡಿರ್ತೀಯೋ ಇಲ್ಲಿ? ಇಷ್ಟು ಅವಮಾನ ಆದ್ಮೇಲೂ ಕೂಡ ನಾಚಿಕೆ ಆಗ್ತಿಲ್ವಾ ಜೈ? ಸ್ವಲ್ಪನೂ ಮರ್ಯಾದೆ ಇಲ್ವಾ? ನಾಚಿಕೆ ಮರ್ಯಾದೆ ಮನುಷ್ಯನ್ಗೆ ಮಾವ, ಪ್ರೀತಿಸೋ ಮನ್ಸಿಗಲ್ಲ. ಪ್ರೇಮಿಗೆ ಪ್ರೀತಿಸೋದಷ್ಟೇ ಗೊತ್ತು. ಪ್ರೀತಿಸೋ ಜೀವಕ್ಕೆ ಪ್ರೇಯಸಿ ಪ್ರಾಣನೇ ಬೇಕು. ನನಗ್ ನಿತ್ಯನೇ ಬೇಕು. ನಿನ್ಗೇನು ಅರ್ಥ ಆಗ್ತಾ ಇಲ್ವಾ ಜೈ? ಬಾ ಹೋಗೋಣ. ನನ್ ಪ್ರಾಣ ಇಲ್ಲೇ ಇದೆ. ಇವಳನ್ನ ಬಿಟ್ಟು ಹೇಗ್ ಬರ್ಲಿ ಡ್ಯಾಡ್? ಬಂದು ಜೀವಂತ ಶವವಾಗಿ ಹೇಗ್ ಬದುಕ್ಲಿ? ಪ್ರಾಣ ಇಲ್ದಿರೋ ಶವಕ್ಕೆ ಸಂತೋಷ ಎಲ್ಲಿರುತ್ತೆ? ಅಂದ್ರೆ ಇಲ್ಲಿ ಮನೆ ಆಳಿ ಆಗ್ತ್ಯಾ? ನಮ್ ಮನೆ ಮರ್ಯಾದೆ ಗೌರವ ಮಣ್ಪಾಲ್ ಮಾಡ್ತ್ಯಾ? ವಂಶದ ಹೆಸರು ನಾಶ ಮಾಡ್ತ್ಯಾ? ಅತ್ತೆ, ನಿಮಗೆ ಮರ್ಯಾದೆ ಗೌರವ ವಂಶ ಹೆಚ್ಚಿರ್ಬೋದು, ಆದ್ರೆ ನನಗೆ ನಿತ್ಯನೇ ಜೀವ, ನಿತ್ಯನೇ ಗೌರವ, ನಿತ್ಯನೇ ವಂಶ, ನಿತ್ಯನೇ ಎಲ್ಲ. ನಾನು ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ, ಆದ್ರೆ ನಿತ್ಯನ್ ಕಳ್ಕೊಂಡ್ರೆ ನಾನು ಕಳ್ಕೊಂಡ ಹಾಗೆ. ಆಮೆ ಬಿಗ್ ಲೂಸರ್. ನಿತ್ಯಗೋಸ್ಕರ ನಮ್ಗೆಲ್ಲ ನೋವು ಕೊಡ್ತೀಯ ಜೈ? ನಿತ್ಯ ನನ್ನ ಜೊತೆಗಿದ್ರೆ ನಾನು ಹ್ಯಾಪಿಯಾಗಿರ್ತೀನಿ ಮಾವ. ನಾನು ಹ್ಯಾಪಿಯಾಗಿದ್ರೆ
ನಮ್ ಕುಟುಂಬ ನೀವೆಲ್ರೂ ಹ್ಯಾಪಿಯಾಗಿದ್ದಂಗಲ್ವಾ? ಆಂಟಿ ನಿತ್ಯನ ಕರ್ಕೊಂಡು ಹೋಗ್ತಿದ್ರೆ ನನ್ನ ಎದೆಲಿ ಬೆಂಕಿ ಬಿದ್ದು ಆ ಬೆಂಕಿಲಿ ನಾನು ಸುಡ್ತಿದ್ರೆ ನೀವೆಲ್ಲ ಖುಷಿಯಾಗಿರ್ತೀರ. ಏನ್ ಮಾಡೋದು ಜನಾರ್ದನ್? ಮಾಡೋಕೇನಿದೆ ಅಜ್ಜಿ, ಅವನ ಇಷ್ಟಕ್ಕೆ ವಿರುದ್ಧವಾಗಿ ನಾವೇನು ಮಾಡಕ್ಕಾಗಲ್ಲ. ನಿತ್ಯನ ಬಿಟ್ಟು ಅವನ್ ಬದುಕಲ್ಲ. ಅವ್ರನ್ನ ಬೇರೆ ಮಾಡೋದು ಪಾಪನೇ. ಇವತ್ತಲ್ದೆ ಹೋದ್ರು ನಾಳೆ ಅವ್ರು ದೂರ ಆಗೋದು ತಪ್ಪಲ್ಲ ಅಲ್ವಾ? ನಾವು ಅವ್ರನ್ನ ದೂರ ಮಾಡದೆ ಹೋದ್ರು ಶಾಪ ಅವ್ರನ್ನ ದೂರ ಮಾಡುತ್ತೆ ಅಲ್ವಾ? ಈಗ್ಲೇ ದೂರ ಆದ್ರೆ ಕನಿಷ್ಠ ನಿತ್ಯ ಪ್ರಾಣನಾದ್ರೂ ಉಳಿಯುತ್ತೆ. ಆ ಪಾಪನಾದ್ರೂ ನಮ್ಮಿಂದ ದೂರ ಆಗುತ್ತೆ. ನಾಳೆ ಏನ್ ನಡೆಯುತ್ತೋ ಯಾರಿಗ್ ಗೊತ್ತಜ್ಜಿ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿತ್ಯನ್ ಪ್ರಾಣ ಉಳಿಬಹುದು. ಅವರಿಬ್ರು ಜೀವನ ಪೂರ್ತಿ ಸಂತೋಷವಾಗಿರ್ಬೋದು. ಆದ್ರೂ ಏನ್ ಹೇಳಿ ಜೈನ ನಿತ್ಯನ ಬೇರೆ ಮಾಡೋಕ್ ಸಾಧ್ಯ? ಜೈಗೆ ನಿಜವಾದ ವಿಷಯ ಹೇಳ್ಬಿಡೋಣ. ನಮ್ ವಂಶದ ಶಾಪದ ಬಗ್ಗೆ ಹೇಳಿದ್ರೆ ಜೈ ಒಪ್ಕೊಳ್ತಾನೆ. ನಿತ್ಯ ಪ್ರಾಣ ಉಳಿಯೋದು ಜೈಗೆ ಸಂತೋಷನೇ ಅಲ್ವಾ? ಇಲ್ಲ ಅಜ್ಜಿ, ಶಾಪದ ಬಗ್ಗೆ ಜೈಗೆ ಹೇಳಿದ್ರೆ ಅವನ್ ಯಾವತ್ತೂ ನಮ್ಮನ್ ಕ್ಷಮಿಸೋದಿಲ್ಲ. ಎಲ್ಲ ಗೊತ್ತಿದ್ದು ಒಂದು ಅಮಾಯಕಿ ಪ್ರಾಣನ ಬಲಿ ಕೊಡೋಕೆ ಈ ಮದ್ವೆ ಮಾಡಿದ್ರ ಅಂತ ಅವನಿಗೆ ಗೊತ್ತಾದ್ರೆ ಜೀವನ ಪೂರ್ತಿ ಅಸಹ್ಯ ಪಡ್ತಾನೆ. ಅದು ನಿಜಾನೇ. ಈ ಪಾಪಕ್ಕೆ ಪರೋಕ್ಷವಾಗಿ ನಾನು ಕೂಡ ಕಾರಣ ಅಂತ ನೊಂದ್ಕೋತಾನೆ. ಅದಕ್ಕೆ ಅಜ್ಜಿ, ಶಾಪದ ಬಗ್ಗೆ ಹೇಳೋಕ್ಕಿಂತಲೂ ಅವನ ಮನೆ ಹಳ್ಳಿನಾಗ ಇರೋಗ್ ಬಿಡೋದೇ ಒಳ್ಳೇದು. ಅಷ್ಟೇ ಅಂತೀಯಾ? ಸರಿನೋ ತಪ್ಪು, ನಮ್ಗೆ ಅದನ್ ಬಿಟ್ಟು ಬೇರೆ ದಾರಿ ಇಲ್ಲ ಅಜ್ಜಿ. ಅದಕ್ ಮೇಲೆ ದೇವ್ರಿಚ್ಛೆ. ಆ ದೇವ್ರೇ ಅವ್ರನ್ನ ಕಾಪಾಡ್ಬೇಕು. ಹಾಗೆ ಮಾಡೋಣ ಜನಾರ್ದನ್. ಯಾವ್ದೇನಾದ್ರೂ ಸರಿ, ಇಂಥದಕ್ಕೆಲ್ಲ ನಾವು ಒಪ್ಕೋಬಾರ್ದು. ನಾವು ಒಪ್ಕೊಳ್ದಿದ್ ಮಾತ್ರಕ್ಕೆ ಜೈ ಕೇಳ್ತಾನ? ತಡಿಬೇಕು, ಹೇಗಾದ್ರೂ ಸರಿ ತಡಿಬೇಕು. ಜೈ ಇಲ್ಲಿರೋದಾದ್ರೆ ನಮ್ಗೇನ್ ನಷ್ಟ? ಜೈ ಈ ಮನೇಲಿದ್ರೆ ಆ ಮನೇಲಿ ಅಧಿಕಾರ ನಮ್ದೇ ಆಗತ್ತಲ್ಲ. ಆಗಲ್ಲ, ಆ ಆಸ್ತಿ ಕೂಡ ಈ ಆಸ್ತಿಗೆ ಸೇರ್ ಹೋಗುತ್ತೆ. ಜೈ ನಿತ್ಯ ಇಲ್ಲೇ ಇದ್ರೆ ಅವ್ರ ಶೋಭನ ಮುಗ್ದು ಅವ್ರಿಗೆ ಮಗನ ಮಗಳು ಹುಟ್ಟಿದ್ರೆ ಅವ್ರ ಮೂತಿ ಮುಖ ಒರೆಸ್ತಾ ಆಡಿಸ್ತಾ ಇಲ್ಲೇ ಕೂತ್ಕೋಬೇಕ್ರಿ. ಅಯ್ಯೋ, ಅದು ನನ್ಗಾಗಲ್ಲ. ಅದಕ್ಕೆ ಹೇಗಾದ್ರೂ ಸರಿ ಜೈನ ಇಲ್ಲಿಂದ ಕರ್ಕೊಂಡ್ ಹೋಗ್ಬೇಕು. ಏನಾದ್ರೂ ಮಾಡಿ ಜೈಗೆ ಡಿವೋರ್ಸ್ ಕೊಡ್ಸಿ ನಮ್ ಸ್ವಪ್ನನ್ ಕೊಟ್ಟು ಮದ್ವೆ ಮಾಡ್ಬೇಕು. ಆಗ ನಾವು ನಮ್ಮ ಮೊಮ್ಮಕ್ಳ ಜೊತೆ ಆಟ ಆಡ್ಬೋದು. ಇದು ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ಅಲ್ವಾ ಹೇಳಿದ್ದು. ಜೈ ಮನೆ ಅಳಿ ಆಗ್ಬಾರ್ದು ಅಂತ ನೀವು ಕೂಡ ಗಟ್ಟಿಯಾಗಿ ಹೇಳಿ. ನಮ್ ಪ್ರಾಣನ ನಿಮ್ ಕೈಲಿಟ್ಟು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ದಿನ ನೋಡಿ ಶುಭ ಕಾರ್ಯ ನಡೆಸಿ. ಹೋಗ್ ಬರ್ತೀವಿ ಜೈ. ಬರ್ತೀವಿ ರೂಪ ಅವ್ರೆ. ನಡೀರಿ. ಅಷ್ಟಕ್ಕೂ ನೀನೇನ್ ಮಾಡ್ತಿದ್ಯಾ? ನಿನಗೇನಾದ್ರೂ ಗೊತ್ತಿದ್ಯಾ? ಕೆಲ್ಸದವ್ರನ್ನ ಕಸದ ತರ ನೋಡ್ತಾ ಇದ್ದಿದ್ ನೀನು ನಿನ್ನವ್ರ ಹಾಗೆ ನೆತ್ತಿ ಮೇಲಿಟ್ಕೊಂಡ್ರೆ ನೀನೇನಾ? ಇಲ್ಲ ನಾನು ಗಂಗಾ ತರ ರೂಪ ವಿರೂಪ ಅಂತ ನಿನ್ನಲ್ಲಿ ಇಬ್ರಿದಾರೇನೋ ಅಂತ ನನ್ಗೆ ಡೌಟ್ ಬರ್ತಾ ಇದೆ. ಅಲ್ಲ, ನಿನ್ನಲ್ಲಿ ಇಬ್ರಿದಾರಾ ಇಲ್ಲ ನೀನೇ ಇಬ್ರು ತರ ನಟಿಸ್ತಿದ್ಯಾ ಮಾಮ್? ನಿತ್ಯ. ಎಸ್ ಮಾಮ್, ನೀನು ಡ್ಯೂಯಲ್ ರೋಲ್ ಪ್ಲೇ ಮಾಡ್ತಾ ಇದ್ಯಾ. ನನ್ಗೇನು ಅರ್ಥ ಆಗ್ತಾ ಇಲ್ಲ. ಆದ್ರೆ ಯಾಕೆ ಮಾಡ್ತಿದ್ಯಾ ಅಂತ ಕೂಡ ತಿಳಿತಿಲ್ಲ. ಹೇಳು, ನೀನು ನನ್ ಮಾಮೇನಾ? ನನ್ ಮೇಲೆ ಅನುಮಾನ ಪಡ್ತಿದ್ಯಾ ನಿತ್ಯ? ನೀನ್ ಮಾಡ್ತಿರೋ ಕೆಲ್ಸಕ್ಕೆ ನಾನೇ ಅಲ್ಲ, ನನ್ ಪ್ಲೇಸ್ ಅಲ್ಲಿ ಯಾರಿದ್ರು ಹೀಗೆ ಮಾಡ್ತಾರೆ. ನಾನೇನ್ ಮಾಡ್ಬೇಕನ್ಕೊಂಡ್ರು ಅದಕ್ಕೊಂದು ಕಾಸ್ ಇರುತ್ತೆ. ನಾನೇನ್ ತಪ್ಪು ಮಾಡ್ತಾ ಇಲ್ಲ. ಓಕೆ, ಇದು ರೈಟ್ ಕರೆಕ್ಟು ಅಂತ ನೀನ್ ಫೀಲ್ ಆದ್ಮೇಲೆ ಇದೆಲ್ಲ ಯಾಕೆ ಮಾಡ್ತಿದ್ಯೋ, ಏನ್ ನಡೀತಿದ್ಯೋ ನಂಗೆ ಹೇಳ್ಬೋದಲ್ಲ. ಯಾಕೆ ನಂಗೆ ಹೇಳೋದ್ ಬಿಟ್ಟು ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ಯಾ? ವಾಟ್ಸ್ ಗೋಯಿಂಗ್ ಆನ್ ಮಾಮ್? ಯಾಕೆ ತುಳಸಿನ ಮೆರೆಸ್ತಾ ಇದ್ಯಾ? ಯಾಕೆ ಗಂಗಾ ಮೇಲೆ ಅಂತ ಪ್ರೀತಿ ತೋರಿಸೋದು? ವೈ?
ಟೈಮ್ ಬಂದಾಗ ನಿಂಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಬೇಬಿ. ಟೈಮ್ ಬಂದಾಗ ಅಂದ್ರೆ ಜೈ ಪ್ರಾಣ ಹೋದ್ಮೇಲ ಇಲ್ಲ ಪ್ರಾಣ ಹೋಗೋ ಮೊದ್ಲ? ನಿತ್ಯ. ಎಸ್ ಮಾಮ್, ಆನ್ಸರ್ ಮೈ ಕ್ವೆಶ್ಚನ್. ನೀನು ಕೂಗಿದ್ ಮಾತ್ರಕ್ಕೆ ನಾನು ಹೆದ್ರಲ್ಲ. ನಂಗೆ ನಿಜ ಹೇಳೋಕೆ ನೀನ್ ಹೆದರ್ತಾ ಇರೋದು. ನೀನು ನನ್ನ ಹತ್ರ ಹೇಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನನ್ನ ಹತ್ರ ಮಾತಾಡೋಕೆ ಕೂಡ ನಿನಗಿಷ್ಟ ಇಲ್ಲ. ನಿನ್ ಕಾನ್ಸಂಟ್ರೇಷನ್ ಎಲ್ಲ ಬೇರೆ ಇದೆ. ಓಕೆ, ನೀನು ಹೇಳ್ದೆ ಇದ್ರು ಕೂಡ ಅದೇನು ಅಂತ ನಾನ್ ತಿಳ್ಕೊತೀನಿ. ಅದ್ ಸರಿ, ಜೈನ ಗಂಗನ್ನ ಕರ್ಕೊಂಡು ಬಂದು ಈ ಮನೇಲಿ ಯಾಕಿಟ್ಟೆ? ಈ ಡ್ರಾಮಾ ಏನು? ಇದ್ರ ಹಿಂದಿರೋ ಮೋಟಿವ್ ಏನು? ಓ, ಇದ್ ಕೂಡ ಆಮೇಲೆ ಹೇಳ್ತೀಯಾ? ಓಕೆ, ವೇಟ್ ಮಾಡ್ತೀನಿ. ಮತ್ತೆ ಅವರು ಈ ಮನೇಲಿದ್ರೆ ನಾನೆಲ್ಲಿರ್ಬೇಕು? ನಮ್ಗೆ ಈ ಮನೆ ಬಿಟ್ರೆ ಬೇರೆ ಮನೆ ಇಲ್ವಾ? ಗೆಸ್ ಮಾಡ್ದೆ, ನಿನ್ನಿಂದ ಈ ಆನ್ಸರೇ ಬರುತ್ತೆ ಅಂತ. ನಿತ್ಯ ಪ್ಲೀಸ್ ನಿತ್ಯ, ಡೋಂಟ್ ಟಾರ್ಚರ್ ಮೀ. ನಾನ್ ಏನ್ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೋಸ್ಕರನೇ ಮಾಡೋದು. ನೀವಂದ್ರೆ ಯಾರ್ಯಾರು? ನಾನು ಜೈನ ಇಲ್ಲ ನಾನು ಗಂಗಾನಾ? ನೀನು ಜೈ. ಥ್ಯಾಂಕ್ಸ್, ಕನಿಷ್ಠ ಇದಾದ್ರೂ ಕ್ಲಾರಿಟಿ ಕೊಟ್ಟೆ. ಜೈ, ಊಟ ಮಾಡ್ದೆ ಹಾಗೆ ನೋಡ್ತಿದ್ಯಲ್ಲ, ತಿನ್ನು. ಅವಳಿಗೆ ನಿಮ್ ಕೈಯಲ್ಲಿ ತಿನ್ನಿಸ್ತಿದ್ರಲ್ಲ ಆಂಟಿ. ನಿತ್ಯಾಗ್ ನಾನು ಯಾವತ್ತೂ ಹೀಗೆ ತಿನ್ಸ್ಲಿಲ್ಲ ಜೈ. ಬಿಸ್ನೆಸ್ ತಲೆಯಲ್ಲಿ ಇಟ್ಕೊಂಡು ನಿತ್ಯನ ಸರಿಯಾಗಿ ನೋಡ್ಕೊಂಡೇ ಇಲ್ಲ. ಇಂಥದ್ದೆಷ್ಟೋ ಮಿಸ್ ಮಾಡಿದ್ದೀನಿ. ವಾಟ್? ಚಿಕ್ಕವಳಿದ್ದಾಗ ದಿನ ನನ್ಗೆ ಫೀಡ್ ಮಾಡಿ ಆಫೀಸಿಗೆ ಹೋಗ್ತಿದ್ಲು. ಎಷ್ಟು ಬ್ಯುಸಿ ಇದ್ರೂ ಸ್ಕೂಲಿಗೆ ಬಂದು ಲಂಚ್ ತಿನ್ಸಿ ಹೋಗ್ತಿದ್ಲು. ನೈಟ್ ನನ್ಗೆ ಸ್ಟೋರೀಸ್ ಹೇಳ್ತಾ ಕೈ ತುತ್ತು ಕೊಡ್ತಿದ್ಲು. ಈಗ ಹೀಗೆ ಹೇಳ್ತಿದ್ದಾಳೆ. ಮಾಮ್ ಮಿಸ್ ಮಾಡ್ಕೊಂಡಿದ್ದು ನನ್ನ ಗಂಗಾನ? ಕೆಲವೊಂದು ಕಳ್ಕೊಂಡ್ಮೇಲೆ ಮತ್ತೆ ಸಿಗಲ್ಲ ಅಂತಾರೆ. ಹಾಗೆ ಮಕ್ಕಳು ಬಾಲ್ಯ ಕೂಡ. ಚಿಕ್ಕ ಮಕ್ಕಳು ಬೆಳೆಯುವಾಗ ತಂದೆ ತಾಯಿ ಅವ್ರಿಗೆ ಟೈಮ್ ಕೊಡದೆ ಇದ್ರೆ ಎಷ್ಟೋ ಸ್ವೀಟ್ ಮೆಮೊರೀಸ್ ಮಿಸ್ ಆದಾಗೇನೆ. ಮಕ್ಕಳು ಎಷ್ಟೇ ಬೆಳೆದ್ರು ಪೇರೆಂಟ್ಸ್ಗೆ ಚಿಕ್ಕವ್ರ ಹಾಗೆ ಕಾಣ್ತಾರೆ. ಅದಕ್ಕೆ ಕಾರಣ ಮಕ್ಕಳಿಗೂ ಪೇರೆಂಟ್ಸ್ಗೂ ಮಧ್ಯೆ ಇರೋ ವಯಸ್ಸಿನ ಅಂತರ ಅಲ್ಲ, ಆ ಮಕ್ಕಳ ಬಾಲ್ಯದಲ್ಲಿ ಅವ್ರ ಪೇರೆಂಟ್ಸ್ ಇರೋದು. ಮಕ್ಕಳು ಬೆಳೆಯೋ ಕ್ರಮನ ಪ್ರತಿ ಕ್ಷಣ ನೋಡ್ತಾ ಪ್ರತಿ ನೆನಪನ್ನು ದೊಡ್ಡವ್ರ ಮನಸ್ಸಲ್ಲಿ ಜೋಪಾನ ಮಾಡೋದ್ರಿಂದ. ಒಂದ್ ವೇಳೆ ಆ ಮಕ್ಕಳ ಬಾಲ್ಯದಲ್ಲಿ ತಂದೆ ತಾಯಿ ಇಲ್ಲದೆ ಹೋದ್ರೆ ನನ್ನ ಹಾಗೆ ದೊಡ್ಡವರಾಗಿರೋ ಮಕ್ಕಳನ್ನೇ ಚಿಕ್ಕವ್ರ ಹಾಗೆ ನೋಡ್ಕೊಳ್ಳೋ ಅಂತ ಆಸೆ ಹುಟ್ಟತ್ತೆ ಜೈ. ಆಗ ಮಾಡ್ಬೇಕಾದ ಸೇವೆನ ಈಗ ಮಾಡ್ಬೇಕು ಅನ್ಸತ್ತೆ. ಅದಕ್ಕೆ ನಿತ್ಯಾಗೆ ನನ್ನ ಕೈಯಾರೆ ಕೈ ತುತ್ಕೊಡ್ತಿದ್ದೀನಿ. ಆಗ ಕಳ್ಕೊಂಡಿರೋ ಅನುಭವನ ಈಗ ಪಡ್ಕೋತಿದ್ದೀನಿ. ನಿತ್ಯ ಇಲ್ಲಿ ನೋಡು, ಈ ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಿದೆಯಲ್ವಾ? ಬೇಕಾ? ಸಾಕು. ಹಾಗಲ್ಲ, ಇನ್ನೊಂದು ಕರಿ ಟೇಸ್ಟ್ ಮಾಡೋದಿದೆ. ಇದನ್ನ ಸರ್ವ್ ಮಾಡಿ.
ಇಲ್ಲಿ ನೋಡು, ತಿನ್ನು. ತಗೋ. ಅಮ್ಮ ಅಮ್ಮ ಪಲ್ಯ 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 ತಿನ್ಸಮ್ಮ. ಬೇಕಾ? ಹಾ ಇದಾ? ಅದು ಇದಾ? ಸರಿ, ಇದೇ ತಿನ್ನು. ಇವ್ರು ನೋಡಿದ್ರೆ ಐಟಮ್ಸ್ ಚೆನ್ನಾಗಿದೆ ಅಂತ ಹೀಗ್ ತಿಂತಿದ್ದಾರೆ. ರುಚಿ ಗೀಚಿ ಏನು ಇಲ್ಲದೆ ಕೆಟ್ಟದಾಗಿದೆ. ಹೇಗ್ ತಿಂತಿದಾರಪ್ಪ? ನಿಜವಾಗ್ಲೂ ಇವ್ರಿಗೆ ಅಡುಗೆ ಬರುತ್ತಾ? ಏನ್ ಯೋಚನೆ ಮಾಡ್ತಿದ್ಯಾ ಜಾಯ್? ಹ್ಯಾವ್ ಇಟ್. ತಿಂತಿದ್ದೀನಿ ಆಂಟಿ, ತಿಂತಿದ್ದೀನಿ. ಏನ್ರಿ ಯಾಕೆ ತಿಂತಿದ್ದೀರಾ? ಹೋಗ್ಲಿ, ನನ್ ತಿನ್ಸು ಅಂತೀರಾ? ಬೇಡ 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 ಬೇಡ, ನಾನೇ ತಿಂತೀನಿ. ಜೈ, ಅದೇನ್ ಕೈ ತೊಳಿತಿದ್ಯಾ? ತಿನ್ಲೇ ಇಲ್ಲ? ಅಯ್ಯಯ್ಯೋ, ಏನ್ರಿ ಆಗ್ಲೇ ಆಗೋಯ್ತಾ? ಹೊಟ್ಟೆ ತುಂಬಾಯ್ತು. ಜೈ, ಏನ್ರಿ? ಕನ್ಸಲ್ ಕೂಡ ಆ ಮಾತು ಹೇಳ್ಬೇಡ ಗಂಗಾ. ಹಾಗೆ ನನ್ನ ಮೇಡಮ್ ಅಂತ ಹೇಳ್ಬೇಡ, ಅಮ್ಮ ಅನ್ನು. ನೀನು ನನ್ನ ಮಗಳೇ. ನಾನು ನಿನ್ನ ಹೆತ್ತಿರೋ ಹಾಗೆ ಅನುಭವಿಸ್ತೀನಿ. ನೀನು ನನಗೆ ಗೊತ್ತಿಲ್ಲದೇನೆ ಮಗಳು. ದೇವರು ನನಗೆ ಕೊಟ್ಟಿರೋ ಅಪರೂಪದ ಬಹುಮಾನ ನೀನು. 20 ವರ್ಷದ ನಂತರ ನೀನ್ ನನಗೆ ಸ್ವಂತ ಆಗಿರೋ ನನ್ನ ಕರಳಿನ ಬಳ್ಳಿ. ಅಮ್ಮ, ಇನ್ನೊಂದ್ಸಲ ಕರೀತೀಯಾ? ಅಮ್ಮ, ಕೂತ್ಕೋ. ಅಮ್ಮವ್ರು ಇಲ್ದಿರೋ ನಷ್ಟನ ನಾನ್ ತೀರಿಸ್ತಿರೋದು ಖುಷಿ ಆಗ್ತಿದ್ಯಮ್ಮ. ಅಮ್ಮವ್ರಿದ್ದ ಹಾಗೆ ನಾನಿರೋದಕ್ಕೆ ಇದೇ ಮೊದಲನೇ ಸಲ. ಆ ದೇವ್ರಿಗೆ ಕೃತಜ್ಞತೆ ಹೇಳ್ಬೇಕು ಅನ್ನಿಸ್ತಾ ಇದೆ. ಇರು, ಹಾಲು ತರ್ತೀನಿ. ತಗೋ, ಹಾಲು ಕುಡಿ ಗಂಗಾ. ನಾನ್ ಕುಡಿತೀನಮ್ಮ. ನಾನೇ ಕುಡಿಸ್ತೀನಿ.
ಸರಿ, ಇನ್ನು ನೀನ್ ಮಲ್ಕೋ. ಯಾಕೋ ಟೂ ಮಚ್ ಆಗ್ತಿದೆ ಮಾಮ್. ಆ ಕೆಲಸದವಳನ್ನ ಕರ್ಕೊಂಡು ಬಂದು ಪಕ್ಕದಲ್ಲೇ ಮಲಗಿಸ್ಕೋತಿದ್ಯಾ? ಏನಾಗಿದೆ ನಿನ್ಗೆ? ಹೇಗಾದ್ರೂ ತಿಳ್ಕೋತೀನಿ. ಅದಕ್ಕೆ ನನ್ನ ಹಾಗೆ ಇರೋ ನಿನ್ನ ಜೈಗೆ ಮದುವೆ ಮಾಡಿಸಿದ್ದು. ಜೈ ಜೊತೆ 3 ರಾತ್ರಿ ಆದ್ಮೇಲೆ ಶಾಪದಿಂದ ನೀನು ಸತ್ತು ಹೋಗ್ತೀಯ. ಆಮೇಲೆ ಆ ಪ್ಲೇಸಿಗೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ನೀನು ನನ್ನ ಅಕ್ಕ ಅಂತ ಮಾಮ್ಗೆ ಈ ಆಂಟಿ ಹೇಳಿದ್ರು. ಆಗಿಂದ ಮಾಮ್ ನಿನ್ಗೆ ಹತ್ರ ಆಗಿ ನಿನ್ನ ಕಾಪಾಡ್ತಿದ್ದಾಳೆ. ಈಗಷ್ಟು ನನ್ಗೆ ಆ ನಿಜ ಗೊತ್ತಾಯ್ತು. ಸಾರಿ ಅಕ್ಕ, ನಿನ್ ಜೊತೆಗೆ ಬದುಕಬೇಕಾದ್ ನಾನು ನಿನ್ನ ಸಾಯಿಸೋಕ್ ಹೊರಟಿದ್ದೆ. ಒಂದೇ ಒಂದ್ಸಲ ನನ್ನ ತಂಗಿ ಅಂತ ಕರೀತ್ಯ. ತಂಗಿ, ಅಕ್ಕ, ತಂಗಿ, ಅಕ್ಕ. ಅಕ್ಕ, ನಂಗೆ ಜೈ ಬೇಡ ಅಕ್ಕ. ಜೈ ನಿನ್ನವನೇ. ಅಯ್ಯೋ, ಆಹಾ, ನೀನೇನು ಹೇಳ್ಬೇಡ. ನಾನು ಜೈನ ಪ್ರೀತಿಸ್ದೆ, ಆದ್ರೆ ಜೈ ನಿನ್ನ ಪ್ರೀತಿಸ್ದ. ನಿಮ್ಮಿಬ್ಬರಿಗೆ ಮದ್ವೆ ಆಯ್ತು. ಈಗ ನೀನ್ ಕೂಡ ಜೈನ ಲವ್ ಮಾಡ್ತಿದ್ಯಾ. ನೀವಿಬ್ರು ಸೇರಿ ಸಂತೋಷವಾಗಿರಿ. ಅದ್ ಹಾಗಲ್ಲ ನಿತ್ಯ, ಮಾತಾಡ್ಬೇಡ ಅನ್ನಲ್ಲ. ಇಷ್ಟು ದಿನ ನಾನ್ ನಿನಗೆ ಮಾಡಿರೋ ದ್ರೋಹಕ್ಕೆ ನಾವಿಬ್ರು ಸೇರಿ ಒಂದೇ ಗರ್ಭನ ಹಂಚ್ಕೊಂಡಿರ್ಬೋದು, ಆದ್ರೆ ಒಬ್ನೇ ಗಂಡನ ಹಂಚ್ಕೊಳಕ್ಕೆ ನಾನು ಒಪ್ಪಲ್ವೇ? ಜೈ ನನ್ ಸ್ವಂತ, ನನಗೆ ಮಾತ್ರನೇ ಸಿಗ್ಬೇಕು. ಜೈ ಕಾಲಿನ ಬೆರಳು ಕೂಡ ನಿನಗ್ ಸಿಗಲ್ಲ. ನೀನು ಅವಳ ಮಗಳು ಅಂತ ಗೊತ್ತಾಗಿ ಮಾಮ್ ನಿನ್ನ ಕಾಪಾಡ್ಬೇಕು ಅಂತಿದ್ದಾಳೆ. ಅವಳಿಗೆ ನೀನು ನಾನು ಇಬ್ರು ಬೇಕಂತೆ. ನಮ್ಗೆ ಜೈ ಬೇಕಾಗಿಲ್ವಂತೆ. ಅದಕ್ಕೆ ಜೈನ ನಮ್ಮಿಂದ ದೂರ ಮಾಡಕ್ ಹೊರಟಿದ್ದಾಳೆ. ಕೊನೆಗೆ ಜೈಗೆ ನೇಣಿನ ಶಿಕ್ಷೆ ಕೊಡ್ಸಿ ಕೊಲ್ಲೋಕ್ ನೋಡಿದ್ಲಂತೆ. ಪ್ರೀತಿಸಿರೋ ಮಗಳಿಗೆ ಜೈನ ಕೊಡೋದ್ ಬಿಟ್ಟು ಜೊತೆಗ್ ಹುಡ್ದೋಳು ಮುಂಚೆ ಹುಡ್ದೋಳು ಯಾಕೆ? ನಾನೇನ್ ಮಾಡ್ಬೇಕೆ ನಿನ್ನ?
ಅಕ್ಕ ಅಕ್ಕ ಅಂತ ನೀನ್ ಸೆರ್ಗಿಡ್ಕೊಂಡು ಜೀವನ ಪೂರ್ತಿ ಕಳಿಲ್ಲ. 20 ವರ್ಷದ ನಂತರ ಮಗಳು ಸಿಕ್ಕಿದಾಳೆ ಅಂತ ಮಾಮ್ ನನ್ನಿಂದ ಜೈನ ದೂರ ಮಾಡಕ್ ಹೊರಟಿದ್ದಾಳೆ. ಪಾಪ ಮಾಮ್, ಅವಳಿಗೆ ಗೊತ್ತಿಲ್ಲ ಜೈನ ನನ್ನಿಂದ ದೂರ ಮಾಡಿದ್ರೆ ಪ್ರಳಯ ಆಗತ್ತೆ. ಸೊ ಮೈ ಡಿಯರ್ ಸಿಸ್ಟರ್, ನೀನ್ ನನ್ಗೆ ಬೇಕಾಗಿಲ್ಲ. ನಿನಗೋಸ್ಕರ ನಾನೊಂದ್ಸಲ ಸತ್ತಿದ್ದೆ. ಈ ಸಲ ನನಗೋಸ್ಕರ ನೀನ್ ಸಾಯಿ. ಹ್ಯಾಪಿ ಜರ್ನಿ. ಬೇಡಮ್ಮ, ಗಂಗನೇನು ಮಾಡ್ಬೇಡ. ಥ್ಯಾಂಕ್ ಗಾಡ್, ಇದೆಲ್ಲ ಕನ್ಸು. ನಿಂಗೆ ಏನೂ ಆಗ್ಬಾರ್ದು ಗಂಗಾ. ನಿಂಗೆ ತುಂಬಾ ಆಸೆಯಿರ್ಬೇಕು. ಇದು ಈ ಅಮ್ಮನ ಆಸೆ. ನಿದ್ರೆಯಿಂದ ಹಾಗೆ ಶಾಕ್ ಆಗಿದ್ದೆ. ಕೆಟ್ಟ ಕನ್ಸು ಏನಾದ್ರೂ ಬಿತ್ತಾ? ಮಾತಾಡಲ್ವಾ ಮಾಮ್? ಇದ್ ಕೂಡ ಕನ್ಸು ಅಂದ್ಕೊಂಡ್ಯಾ? ಅಲ್ಲ, ನಿಜ. ನಾನು ನಿನ್ ಪಕ್ಕದಲ್ಲೇ ಇದ್ದೀನಿ. ಸ್ಟವ್ ಆನ್ ಮಾಡಾಯ್ತು. ಆಮೇಲೆ ಹಾಲು ಚೆನ್ನಾಗಿ ಕುದಿಬೇಕು. ಓಕೆ, ಕುದಿಯೋ ತನಕ ವೇಟ್ ಮಾಡ್ಬೇಕಾ? ಮಾಡ್ತೀನಿ. ಅಲ್ಲಿ ತನಕ ಯಾಕೆ ವೇಟ್ ಮಾಡಬೇಕು? ಈ ಬ್ರೆಡ್ ಜಾಮ್ನ ತಿನ್ನೋಣ. ಏಯ್, ನಿಲ್ಲು ನಿಲ್ಲು.
ಆಚೆ ಬರ್ಬೇಡ. ನಿಂತ್ಕೋ. ಇಷ್ಟು ಚಿಕ್ಕ ಕಾಫಿಗೋಸ್ಕರ ಅಷ್ಟು ದೊಡ್ಡ ಕ್ಲಾಸ್ ಯಾಕೆ? ಆಂಟಿ ಯಾಕೆ ಹೀಗೆ ಓವರ್ ರಿಯಾಕ್ಟ್ ಮಾಡ್ತಾರೆ? ಇದೆಲ್ಲ ನನ್ನ ಮೇಲಿರೋ ಕೇರಿಂಗಾ? ಇಲ್ಲ ಇನ್ನೇನಾದ್ರೂ ರೀಸನ್ ಇದೆಯಾ? ಜೈ, ಕಾಫಿ. ನೀವೇ ತಂದ್ರಲ್ಲ ಆಂಟಿ. ಥ್ಯಾಂಕ್ ಯು. ಓಕೆ. ಚಿಸಿ, ಕಾಫಿ ಏನ್ ಹೀಗಿದೆ? ಇವ್ರಿಗೆ ಮಾಡೋದಕ್ಕೆ ಬರಲ್ವಾ ಇಲ್ಲ ಬೇಕು ಅಂತ ಮಾಡ್ತಿದಾರಾ? ಛೇ, ಬಾಯೆಲ್ಲ ಒಂಥರ ಅನಿಸ್ತಿದೆ. ಹೊರಗೆ ಹೋಗಿ ಕಾಫಿ ಶಾಪಲ್ಲಿ ಒಳ್ಳೆ ಕಾಫಿ ಕುಡಿದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತೇನು ಇಷ್ಟು ದರಿದ್ರವಾಗಿ ಸ್ಟಾರ್ಟ್ ಆಯ್ತು? ಗುಡ್ ಮಾರ್ನಿಂಗ್ ರೀ. ಮಾರ್ನಿಂಗ್ ಮಾರ್ನಿಂಗ್. ನನ್ನ ನಿಮ್ ತೋಳಲ್ಲಿ ಬೀಳಿಸ್ತೀನಿ ಅಂದ್ರಿ, ಆದ್ರೆ ನೀವೇ ಬಂದು ನನ್ ಮಾಡ್ಲಲ್ಲಿ ಬಿದ್ಬಿಟ್ರಿ. ಈಗೇನು? ಯಾವಾಗ್ಲೋ ನಿನ್ ಬಲೆಲ್ ಬಿದ್ದಿದ್ದೀನಿ. ನಾನ್ ಹೇಳಿದ್ದು ಬಲೆಲಲ್ಲ. ಏನಾದ್ರೇನು? ಮಾತ್ ಮರೆಸ್ಬೇಡಿ, ನೀವು ಸೋತ್ ಹೋದ್ರಿ. ಸೋತ್ ಹೋಗಿದ್ದಕ್ಕೆ ನಿನ್ ತೋಳಲ್ಲಿ ನಾನ್ ಬಿದ್ದಿದ್ದು. ಆದ್ರೂ ನಾನ್ ನಿನ್ನ ಗೆಲ್ಬೇಕು ಅನ್ಕೊಳ್ಳಿಲ್ಲ, ಗೆಲ್ಲಿಸ್ಬೇಕು ಅನ್ಕೊಂಡೆ. ಕವರಿಂಗಾ? ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್. ಸೋಲು ಕೂಡ ನನಗ್ ಸಂತೋಷ ಕೊಡೋದು ಅದು ನಿನ್ನ ಹತ್ರ ಮಾತ್ರ. ಜೀವನ ಪೂರ್ತಿ ನಿನ್ನ ಹತ್ರ ಹೀಗೆ ಸೋಲ್ಬೇಕು ಅನ್ಸುತ್ತೆ. ಸರಿ ಬಿಡಿ, ನೀ ಸೋತ್ ಹೋದ್ರೆ ನಾನ್ ಏನ್ ಹೇಳಿದ್ರು ಅದನ್ನ ಮಾಡ್ತೀನಿ ಅಂದ್ರಲ್ಲ. ಎಸ್ ಡಾರ್ಲಿಂಗ್, ಏನ್ ಮಾಡ್ಲಿ ಹೇಳು? ನಿನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಮುತ್ಕೊಡ್ಲಾ ಇಲ್ಲ ಇನ್ನೇನಾದ್ರೂ? ಮೊದ್ಲು ಮೇಲ್ ಹೇಳಿ. ಯಾಕೆ, ಚೆನ್ನಾಗಿದ್ಯಲ್ಲ? ನಿಮ್ಗೆ ಚೆನ್ನಾಗಿದ್ಯೇನೋ, ನಂಗಿಲ್ಲ. ಅದೇನು?